ಎಲ್ಲರಿಗೂ ನಮಸ್ಕಾರ. ಧನುರ್ ರಾಶಿಯವರೇ, ಒಂದು ನಿಮಿಷ ನೀವು ಎಲ್ಲಿದ್ರೂ ಮಾಡೋ ಕೆಲಸ ನಿಲ್ಲಿಸಿ ಈ ವಿಡಿಯೋ ಕಡೆ ಗಮನ ಕೊಡಿ. ನೀವು ಒಂಟಿಯಾಗಿದ್ದೀರಾ? ಇಲ್ಲ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಇದ್ರೆ ಪ್ಲೀಸ್ ಈಗಲೇ ಹೆಡ್ಫೋನ್ಸ್ ಹಾಕೊಳ್ಳಿ. ಇಲ್ಲ ಆಮೇಲೆ ನಿಧಾನವಾಗಿ ನೋಡಿ. ನಿಮ್ಮನ್ನ ಹೆದರಿಸೋಕೆ ನಾನು ಈ ಮಾತು ಹೇಳ್ತಿಲ್ಲ. ಇವತ್ತು ನಾನು ಹೇಳೋ ವಿಷಯ ನಿಮ್ಮ ಲೈಫನ್ನೇ ಚೇಂಜ್ ಮಾಡಬಹುದು. ಕಳೆದ 7-8 ವರ್ಷಗಳಿಂದ ನಿಮ್ಮ ಜೊತೆಗೆ ಇರೋ ಒಬ್ಬ ವ್ಯಕ್ತಿಯ ಬಗ್ಗೆ ಜ್ಯೋತಿಷ್ಯದಲ್ಲಿ ಒಂದು ಶಾಕಿಂಗ್ ಸತ್ಯ ಗೊತ್ತಾಗಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ, ಕಣ್ಣೀರಿಗೆ ನಿಮ್ಮ ಗ್ರಹಚಾರ ಕಾರಣ ಅಂದ್ಕೊಂಡಿದ್ರಿ ಅಲ್ವಾ? ಆದ್ರೆ ಅಸಲಿ ಸತ್ಯ ಅದಲ್ಲ. ನಿಮ್ಮ ಕಷ್ಟಕ್ಕೆ ಕಾರಣ ಹೊರಗೆ ಎಲ್ಲೋ ಇಲ್ಲ, ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯಲ್ಲೇ ಇದ್ದಾರೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ಬರೀ ರಾಶಿಫಲ ಅಲ್ಲ, ನಿಮ್ಮ ಫ್ಯಾಮಿಲಿ ಮತ್ತು ಭವಿಷ್ಯವನ್ನ ಕಾಪಾಡೋ ಒಂದು ದೊಡ್ಡ ಎಚ್ಚರಿಕೆ. ಒಂದ್ಸಲ ಯೋಚನೆ ಮಾಡಿ. ಒಂದ್ ಕಾಲದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತು, ಹೋದ ಕಡೆಯೆಲ್ಲ ಗೆಲುವು ನಿಮ್ಮದಾಗ್ತಿತ್ತು, ಎಲ್ಲರೂ ನಿಮಗೆ ಗೌರವ ಕೊಡ್ತಾ ಇದ್ರು. ಆದ್ರೆ ಇವತ್ತು ಪ್ರತಿ ಹೆಜ್ಜೆಯಲ್ಲೂ ಬರೀ ಅಡೆತಡೆಗಳೇ ಎದುರಾಗ್ತಿವೆ. ನೀವು ಹಗಲು ರಾತ್ರಿ ಕಷ್ಟಪಟ್ಟು ಬೆವರು ಹರಿಸಿದ್ರೂ ತಕ್ಕ ಪ್ರತಿಫಲ ಸಿಗ್ತಿಲ್ಲ ಅಲ್ವಾ? ಮನಸ್ಸಲ್ಲಿ ಎಷ್ಟೋ ಆಸೆಗಳು, ಮಕ್ಕಳ ಫ್ಯೂಚರ್ ಬಗ್ಗೆ ಎಣಿಸಲಾರದಷ್ಟು ಕನಸುಗಳಿವೆ. ಆದ್ರೆ ಅವೆಲ್ಲ ಕಣ್ಣೆದುರೇ ಕರಗಿ ಹೋಗ್ತಿವೆ. ಯಾಕೆ ಹೀಗಾಗ್ತಿದೆ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಫಸ್ಟ್ ನಿಮ್ಮ ದುಡ್ಡಿನ ವಿಷಯಕ್ಕೆ ಬರೋಣ. ನಿಮ್ಮ ಕೈಗೆ ದುಡ್ಡೇ ಬರ್ತಿಲ್ಲ ಅಂತ ನಾನು ಹೇಳಲ್ಲ. ಹಣ ಬರ್ತಿದೆ, ಆದ್ರೆ ಅದು ಒಂದು ದಿನವೂ ಮನೆಯಲ್ಲಿ ನಿಲ್ತಿಲ್ಲ. ಒಂದು ಕಡೆಯಿಂದ 10 ರೂಪಾಯಿ ಬಂದ್ರೆ 10 ಕಡೆಯಿಂದ 100 ರೂಪಾಯಿ ಖರ್ಚು ತಲೆ ಮೇಲೆ ಬೀಳ್ತಾ ಇದೆ. ಯಾರದ್ದೋ ಮೇಲಿನ ಮರುಕಕ್ಕೆ ಸಹಾಯ ಮಾಡೋಕೆ ಹೋಗಿ ಇವತ್ತು ನೀವೇ ಸಾಲದ ಸುಳಿಗೆ ಸಿಲುಕಿಕೊಂಡಿದ್ದೀರಾ. ನಿಮ್ಮ ಅಗತ್ಯ ಪಕ್ಕಕ್ಕಿಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿಕೊಟ್ಟ ಸಾಲ ವಾಪಸ್ ಬರ್ತಿಲ್ಲ. ಕೇಳೋಕೆ ಹೋದ್ರೆ ನಿಮ್ಮ ಮೇಲೆ ಉಲ್ಟಾ ಜಗಳಕ್ಕೆ ಬರ್ತಾರೆ. ಇದು ಬರೀ ದುಡ್ಡಿನ ನಷ್ಟ ಅಲ್ಲ, ನೀವಿಟ್ಟ ನಂಬಿಕೆಗೆ ಮಾಡಿದ ದೊಡ್ಡ ದ್ರೋಹ ಅದು. ಇನ್ನು ಆರೋಗ್ಯದ ಕಡೆ ಬಂದ್ರೆ, ಮನೆಯಲ್ಲಿ ಯಾರಾದ್ರೂ ಒಬ್ಬರಿಗೆ ನಿರಂತರ ಹುಷಾರಿರಲ್ಲ. ಹಾಸ್ಪಿಟಲ್, ಮೆಡಿಕಲ್ ಶಾಪ್ ಅಂತ ತಿರುಗಿ ಸಾಕಾಗಿರುತ್ತೆ. ವಿಚಿತ್ರ ಅಂದ್ರೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟೆಸ್ಟ್ ಮಾಡಿಸಿದ್ರು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರುತ್ತೆ. ಡಾಕ್ಟರ್ಸ್ ಏನೂ ಇಲ್ಲ ಅಂತಾರೆ. ಆದ್ರೆ ಮನೆಯಲ್ಲಿರೋರಿಗೆ ಮಾತ್ರ ನಿರಾಸೆ, ನೀರಸ, ಏನೋ ಒಂಥರ ಭಯ ಕಾಡ್ತಾನೆ ಇರುತ್ತೆ. ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ, ಕೆಟ್ಟ ಕನಸುಗಳು ಬೀಳೋದು, ಎದೆ ಭಾರ ಅನಿಸೋದು. ಯಾಕೆ ಹೀಗಾಗ್ತಿದೆ? ಸಂಸಾರದಲ್ಲೂ ಅಷ್ಟೇ. ಒಂದ್ ಕಾಲದಲ್ಲಿ ನಗ್ನಗ್ತಾ ಇದ್ದ ಮನೆಯಲ್ಲಿ ಇವತ್ತು ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಆಗ್ತಿದೆ. ಕಾರಣನೇ ಇಲ್ಲದೆ ಗಂಡ ಹೆಂಡತಿ ಮಧ್ಯೆ ಗೊಂದಲ. ಮಕ್ಕಳಂತೂ ಮಾತು ಕೇಳಲ್ಲ. ಅವರ ಫ್ಯೂಚರ್ ನೆನೆದು ಒಳಗೊಳಗೆ ಕೊರಗ್ತಿದ್ದೀರಾ. ನಾನೇನು ತಪ್ಪು ಮಾಡದೆ ದೇವ್ರೆ, ನನಗೆ ಯಾಕೆ ಈ ಶಿಕ್ಷೆ ಅಂತ ಎಷ್ಟೋ ರಾತ್ರಿ ಕಣ್ಣೀರು ಹಾಕಿದ್ದೀರಾ ಅಲ್ವಾ? ಇದೆಲ್ಲ ನಿಮ್ಮ ಕರ್ಮದ ಫಲ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇಲ್ಲೇ ನೀವು ಅಸಲಿ ಸತ್ಯ ತಿಳ್ಕೋಬೇಕು. ಇದೆಲ್ಲ ಬರೀ ಶನಿ ಪ್ರಭಾವ ಅಥವಾ ದೃಷ್ಟಿದೋಷದಿಂದ ಆಗ್ತಿಲ್ಲ. ನಮ್ಮ ಜಾತಕದಲ್ಲಿ 6ನೇ ಮನೆ ಅಂದ್ರೆ ಶತ್ರು, ರೋಗ ಮತ್ತು ಸಾಲದ ಸ್ಥಾನ. ನಿಮ್ಮ ಜಾತಕದ ಈ ಸ್ಥಾನದ ಮೇಲೆ ಪಾಪಗ್ರಹಗಳ ಕಣ್ಣು ಬಿದ್ದಾಗ ಶತ್ರುಗಳು ಎಲ್ಲೋ ಹೊರಗಿನಿಂದ ಬರಲ್ಲ. ನಿಮ್ಮ ಜೊತೆಯಲ್ಲೇ ಇರೋ ಒಬ್ಬ ರಹಸ್ಯ ಶತ್ರು ನಿಮ್ಮ ಲೈಫ್ ಹಾಳು ಮಾಡ್ತಿದ್ದಾನೆ ಅಂತ ಗ್ರಹಚಾರ ಹೇಳ್ತಿದೆ. ಆ ಶತ್ರು ಬೇರೆ ಯಾರೋ ಅಲ್ಲ, ನಿಮ್ಮ ಜೊತೆಗೆ ನಗ್ನಗ್ತಾ ಮಾತಾಡೋ, ನಿಮ್ಮ ಜೊತೆಯೇ ಕೂತು ಊಟ ಮಾಡೋ, ನಿಮ್ಮ ಮನೆಯಲ್ಲೇ ಇರೋ ಒಬ್ಬರು. ನಿಮ್ಮ ಧನುರಾಶಿಗೆ ಅಧಿಪತಿ ಸಾಕ್ಷಾತ್ ಗುರುಗ್ರಹ. ಗುರು ಅಂದ್ರೇನೆ ಜ್ಞಾನ, ಧರ್ಮ, ನಿಷ್ಕಲ್ಮಶ ಮನಸ್ಸು. ಅದಕ್ಕೆ ನಿಮ್ಮ ರಾಶಿಯವರು ಹುಟ್ಟುತ್ತಲೇ ತುಂಬಾ ಒಳ್ಳೆಯ ಮನಸ್ಸಿನವರಾಗಿರ್ತೀರಾ. ಯಾರಲ್ಲೂ ತಪ್ಪು ಹುಡುಕಲ್ಲ. ಮೋಸ, ಕುತಂತ್ರ ಅನ್ನೋದು ನಿಮಗೆ ಗೊತ್ತೇ ಇಲ್ಲ. ಬೇರೆಯವರು ಕಷ್ಟದಲ್ಲಿದ್ದಾರೆ ಅಂದ್ರೆ ಸಾಕು, ಜೇಬಲ್ಲಿರೋ ದುಡ್ಡನ್ನೆಲ್ಲ ಎತ್ತಿ ಕೊಟ್ಟು ಬಿಡ್ತೀರಾ. ಅಷ್ಟು ಒಳ್ಳೆಯ ಗುಣ ನಿಮ್ಮದು. ಆದ್ರೆ ಬೇಜಾರಿನ ವಿಷಯ ಏನಂದ್ರೆ, ನಿಮ್ಮ ಇದೇ ಒಳ್ಳೆತನ ಇವತ್ತು ನಿಮಗೆ ಉರುಳಾಗಿದೆ. ಈಗಿನ ಗ್ರಹಗತಿಗಳನ್ನ ನೋಡಿದ್ರೆ ಶನಿದೇವರ ಪ್ರಭಾವ ನಿಮ್ಮ ರಾಶಿ ಮೇಲೆ ಜೋರಾಗಿದೆ. ಶನಿ ಯಾವತ್ತೂ ಬೇಕಂತ ಯಾರಿಗೂ ಕೆಡುಕು ಮಾಡಲ್ಲ. ಆತ ಕರ್ಮಕ್ಕೆ ತಕ್ಕ ಫಲ ಕೊಡೋ ನ್ಯಾಯಾಧೀಶ. ನಿಮ್ಮ ಸುತ್ತ ಇರೋ ನಕಲಿ ಮುಖಗಳನ್ನ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋರನ್ನ ಪರಿಚಯಿಸೋಕೆ ಆತ ಈ ಕಷ್ಟಗಳನ್ನ ಕೊಡ್ತಿದ್ದಾನೆ. ಆದ್ರೆ ಅಸಲಿ ಪ್ರಾಬ್ಲಮ್ ಇರೋದು ರಾಹು ಕೇತುಗಳಿಂದ. ರಾಹು ಅಂದ್ರೇನೆ ಮಾಯೆ, ಭ್ರಮೆ. ಈ ರಾಹುವಿನ ಎಫೆಕ್ಟ್ ನಿಂದ ಯಾರು ಒಳ್ಳೆಯವರು, ಯಾರು ನಿಮ್ಮ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿರೋ ಶತ್ರುಗಳು ಅಂತ ನಿಮಗೆ ಗುರುತಿಸೋಕೆ ಆಗ್ತಿಲ್ಲ.
ಯಾರು 4 ಸಿಹಿ ಮಾತಾಡಿದ್ರೂ ಕುರುಡಾಗಿ ನಂಬಿಬಿಡ್ತೀರಾ. ಇನ್ನು ಕೇತು ನಿಮ್ಮ ತಲೆಯನ್ನು ಸಿಕ್ಕಾಪಟ್ಟೆ ಗೊಂದಲಗೂಡು ಮಾಡ್ತಿದ್ದಾನೆ. ಧನುರ್ರಾಶಿಯ ಮೂಲ, ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲ ಪಾದದವರಿಗೆ ಈಗ ಕೆಲವು ವಿಚಿತ್ರ ಅನುಭವಗಳಾಗ್ತವೆ. ನಾಳೆ ಬೆಳಿಗ್ಗೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಥವಾ ಒಂದು ಡಿಸಿಷನ್ ತಗೊಳ್ಳೋಣ ಅನ್ಕೊಂಡ್ರೆ ಯಾರೋ ಹಿಂದಿನಿಂದ ಕಾಲು ಎಳೀತಿರೋ ತರಹ, ನಿಮ್ಮ ಮನಸ್ಸನ್ನ ಹಿಡಿದು ನಿಲ್ಲಿಸ್ತಿರೋ ತರಹ ಅನಿಸುತ್ತೆ. ಎಷ್ಟು ಪ್ರಯತ್ನ ಪಟ್ರೂ ಒಂದು ಹೆಜ್ಜೆ ಮುಂದಿಡೋಕು ಆಗಲ್ಲ. ಯಾಕೆ ಹೀಗಾಗ್ತಿದೆ ಗೊತ್ತಾ? ಇಲ್ಲೇ ನಾನು ನಿಮಗೆ ಆ 2ನೇ ದೊಡ್ಡ ಸತ್ಯ ಹೇಳ್ತೀನಿ. ಜಾಗೃತಿಯಾಗಿ ಕೇಳಿ. ನಿಮ್ಮೆಲ್ಲಾ ಕಷ್ಟಗಳು, ಹಣದ ನಷ್ಟ ಮತ್ತು ಮನೆಯ ಜಗಳಗಳ ಹಿಂದೆ ಇರೋದು ಯಾವುದೇ ಗಂಡಸಲ್ಲ. ಇದೆಲ್ಲ ಒಬ್ಬ ಹೆಣ್ಣು ಮಗಳು ಆಡ್ತಿರೋ ನಾಟಕ. ಹೌದು, ನೀವು ಕೇಳ್ತಿರೋದು 100ಕ್ಕೆ 100 ನಿಜ. ನಿಮ್ಮ ಜಾತಕದ 7 ಮತ್ತು 8ನೇ ಮನೆಯಲ್ಲಿರೋ ದೋಷಗಳಿಂದಾಗಿ ಒಬ್ಬ ಹೆಣ್ಣಿನ ರೂಪದಲ್ಲಿರೋ ಶತ್ರು ನಿಮ್ಮ ಲೈಫ್ ಜೊತೆ ಆಟವಾಡ್ತಿದ್ದಾಳೆ. ಆಕೆ ಬೇರೆ ಯಾರೋ ಅಲ್ಲ, ನಿಮ್ಮ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಇರೋ ಒಬ್ಬ ಮಹಿಳೆ. ನೀವು ಯಾವಾಗ ಎದ್ದೇಳ್ತೀರಾ, ಯಾವಾಗ ಮಲಗ್ತೀರಾ, ಕೊನೆಗೆ ಮನೆಯಲ್ಲಿ ಏನು ಅಡುಗೆ ಮಾಡ್ತೀರಾ ಅನ್ನೋ ಸಣ್ಣ ವಿಷಯನೂ ಆಕೆಗೆ ಗೊತ್ತು. ಆಕೆಗೆ ನಿಮ್ಮ ಮೇಲೆ ಯಾಕಿಷ್ಟು ಕೋಪ ಅಂತ ನೀವು ಯೋಚಿಸ್ತಿರಬಹುದು. ಅದಕ್ಕೆ ಒಂದೇ ಕಾರಣ, ಹೊಟ್ಟೆ ಕಿಚ್ಚು. ಹೌದು, ಅಸೂಯೆ. ಒಂದ್ ಕಾಲದಲ್ಲಿ ನೀವು ಸ್ವಂತ ಕಷ್ಟದಿಂದ ಗೆದ್ದು ನಿಮ್ಮ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದನ್ನ ನೋಡಿ ಆಕೆಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಯಾಕಂದ್ರೆ ಧನುರಾಶಿಯವರು ಎಲ್ಲೇ ಇದ್ರೂ ರಾಜ ರಾಣಿ ತರಹ ಗಾಂಭೀರ್ಯದಿಂದ ಬದುಕುತ್ತಾರೆ. ನಿಮ್ಮ ಗಂಡನ ಡ್ರೆಸ್ಸಿಂಗ್ ನಿಂದ ಹಿಡಿದು ನಿಮ್ಮ ಮಾತಿನ ಶೈಲಿಯವರೆಗೂ ಎಲ್ಲವೂ ಜನರನ್ನ ಅಟ್ರಾಕ್ಟ್ ಮಾಡ್ತವೆ. ಇದನ್ನೇ ಆ ಹೆಂಗಸಿಗೆ ತಡ್ಕೊಳ್ಳೋಕೆ ಆಗ್ತಿಲ್ಲ. ಮುಖದ ಮೇಲೆ ದೇವರು ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ನಗ್ನಗ್ತಾ ಹೇಳ್ತಾಳೆ, ಆದ್ರೆ ಒಳಗೊಳಗೆ ಕುದೀತಿರ್ತಾಳೆ. ಆಕೆಯ ಆ ನೆಗೆಟಿವ್ ಎನರ್ಜಿಯೇ ಇವತ್ತು ನಿಮ್ಮ ಮನೆಯ ನೆಮ್ಮದಿ ಕೆಡಿಸಿದೆ. ಒಂದ್ಸಲ ಯೋಚನೆ ಮಾಡಿ. ಆಕೆ ನಿಮ್ಮ ಮನೆಗೆ ಬಂದು ಹೋದಾಗಲೆಲ್ಲ ಜಗಳ ಆಗುತ್ತೆ ಅಲ್ವಾ? ಕಾರಣವಿಲ್ಲದೆ ಹಾಲು ಪದೇ ಪದೇ ಕೆಡೋದು, ಗಾಳಿ ಇಲ್ಲದಿದ್ರೂ ಪೂಜೆ ರೂಮಿನ ದೀಪ ಆರಿ ಹೋಗೋದು, ಇಷ್ಟಪಟ್ಟು ಮಾಡಿದ ಅಡುಗೆ ಬೇಗ ಹಾಳಾಗೋದು, ಇವೆಲ್ಲ ನಡೆದಿದ್ಯಾ? ಅಷ್ಟೇ ಯಾಕೆ, ಸಂಜೆ ನೀವು ಮನೆಗೆ ಕಾಲಿಡ್ತಿದ್ದ ಹಾಗೆ ನಿಮ್ಮ ಮೂಡ್ ಆಫ್ ಆಗುತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಮನೆಯ ಹೊಸ್ತಿಲ ಹತ್ತಿರ ಏನೋ ಒಂಥರ ಭಾರ, ನೆಗೆಟಿವ್ ಫೀಲಿಂಗ್ ಕಾಡುತ್ತೆ. ಇದೇನು ಆಕಸ್ಮಿಕ ಅಲ್ಲ. ಆಕೆ ನಿಮ್ಮ ಮೇಲೆ ಹಾಕ್ತಿರೋ ತೀವ್ರವಾದ ನರದೃಷ್ಟಿಯ ಸಂಕೇತ ಇದು. ನರದೃಷ್ಟಿಗೆ ಕಲ್ಲೇ ಒಡೆಯುತ್ತೆ ಅನ್ನೋದು ಸುಮ್ಮನೆ ಅಲ್ಲ. ಆಕೆ ತನ್ನ ಕಣ್ಣೋಟದಿಂದಲೇ ನಿಮ್ಮ ಸುಖ ಸಂಸಾರಕ್ಕೆ ಬೆಂಕಿ ಇಡ್ತಿದ್ದಾಳೆ. ಇದೆಲ್ಲ ಕೇಳಿ ಹೆದರಬೇಡಿ. ದೇವರು ಯಾವತ್ತೂ ಧರ್ಮದ ಪರ ಇರ್ತಾನೆ. ಮುಂದೆ ಹೋಗೋಕು ಮುನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ನಮೋ ನಾರಾಯಣಾಯ ಅಂತ ಬರೆಯಿರಿ. ಇಲ್ಲಿ ಜ್ಯೋತಿಷ್ಯದಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ. ಆ ಆಟದಲ್ಲಿ ಆ ಹೆಂಗಸು ಒಬ್ಬಳೇ ಅಲ್ಲ. ಆಕೆಗೆ ನಿಮ್ಮ ಮನೆಯ ಒಳಗಿನ ವಿಷಯಗಳನ್ನೆಲ್ಲ ತಲುಪಿಸೋ ಒಬ್ಬ ಸೈಲೆಂಟ್ ಕಿಲ್ಲರ್ ನಿಮ್ಮ ಪಕ್ಕದಲ್ಲೇ ಇದ್ದಾನೆ. ನೀವು ಯಾರನ್ನೋ ಕುರುಡಾಗಿ ನಂಬಿದ್ದೀರಾ ಅಲ್ವಾ? ಆತ ದಿನ ನಿಮ್ಮ ಜೊತೆ ಕೂತು ಟೀ ಕುಡಿತಾ ನಿಮ್ಮ ಕಷ್ಟಕ್ಕೆ ಅಯ್ಯೋ ಅಂತ ಸಾಂತ್ವನ ಹೇಳ್ತಾನೆ. ನಿಮ್ಮ ಸೀಕ್ರೆಟ್ಸ್ ಎಲ್ಲವನ್ನೂ ಆ ಹೆಂಗಸಿಗೆ ಫೋನ್ ಮಾಡಿ ಒಪ್ಪಿಸ್ತಿದ್ದಾನೆ. ಆ ವ್ಯಕ್ತಿ ನಿಮ್ಮ ಫ್ಯಾಮಿಲಿ ಜೊತೆ ಎಷ್ಟು ಚೆನ್ನಾಗಿ ಬೆರ್ತಿದ್ದಾನೆ ಅಂದ್ರೆ ನೀವು ಆತನನ್ನು ಕನಸಿನಲ್ಲೂ ಅನುಮಾನಿಸಲ್ಲ. ಆದ್ರೆ ರಾಹುವಿನ ಪ್ರಭಾವದಿಂದ ಆತ ಮುಖವಾಡ ಹಾಕಿಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾನೆ. ಇದೆಲ್ಲ ಕೇಳಿ ನಿಮ್ಮ ತಲೆ ಕೆಟ್ಟು ಹೋಗಿರಬಹುದು. ನಂಬಿಕೆ ದ್ರೋಹಕ್ಕೆ ಎದೆ ಉರಿತಿರಬಹುದು. ಆದ್ರೆ ಕಹಿ ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ಆ ಹೆಂಗಸು ಮತ್ತು ಆ 2ನೇ ವ್ಯಕ್ತಿಯ ಆಟ ಇಷ್ಟಕ್ಕೆ ನಿಂತಿಲ್ಲ. ಆಕೆ ಬರೀ ಹೊಟ್ಟೆ ಕಿಚ್ಚು, ದೃಷ್ಟಿ ಹಾಕೋದ್ರಿಂದ ಸ್ಯಾಟಿಸ್ಫೈ ಆಗಿಲ್ಲ. ನಿಮ್ಮನ್ನ ಸರ್ವನಾಶ ಮಾಡೋಕೆ ಮಾಟ ಮಂತ್ರದಂತಹ ಭೀಕರ ಪ್ರಯೋಗಗಳನ್ನು ಮಾಡಿಸಿದ್ದಾಳೆ. ನಿಮ್ಮ ಬಟ್ಟೆ ಒಣಗಲು ಹಾಕಿದಾಗ ಒಂದೆರಡು ಕಾಣೆಯಾಗೋದು, ಅಥವಾ ನೀವು ನಡೆದ ಜಾಗದ ಮಣ್ಣನ್ನು ಯಾರೋ ತಗೊಂಡಿರೋ ತರಹ ಡೌಟ್ ಬಂದಿದ್ಯಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಗ್ರಹಚಾರ ಸ್ವಲ್ಪ ವೀಕ್ ಇರೋ ಟೈಮ್ ನೋಡಿ ಆಕೆ ಅಮಾವಾಸ್ಯೆ ಅಥವಾ ಮಂಗಳವಾರದ ದಿನಗಳಲ್ಲಿ ನಿಮ್ಮ ನಾಶಕ್ಕಾಗಿ ಪೂಜೆ ಮಾಡಿಸಿದ್ದಾಳೆ. ಬರೀ ದೇವಸ್ಥಾನದಲ್ಲಷ್ಟೇ ಅಲ್ಲ, ನಿಮ್ಮ ಹೆಸರು, ನಕ್ಷತ್ರ ಬಳಸಿ ಸ್ಮಶಾನದಲ್ಲೂ ನೆಗೆಟಿವ್ ಪೂಜೆ ಮಾಡಿಸಿರೋ ಭಯಾನಕ ಮುನ್ಸೂಚನೆ ಜಾತಕದಲ್ಲಿ ಕಾಣಿಸ್ತಿದೆ. ಒಂದ್ ಕಾಲದಲ್ಲಿ ಇದೇ ಹೆಂಗಸಿಗೆ ನೀವು ಎಷ್ಟೋ ಹೆಲ್ಪ್ ಮಾಡಿರ್ತೀರಾ. ನೆನಪು ಮಾಡ್ಕೊಳ್ಳಿ. ಆಕೆ ಕಷ್ಟದಲ್ಲಿದ್ದಾಗ ದುಡ್ಡು ಕೊಟ್ಟು ಸಪೋರ್ಟ್ ಮಾಡಿದ್ರಿ. ಆದ್ರೆ ಆಕೆಗೆ ಆ ಕೃತಜ್ಞತೆ ಎಳ್ಳಷ್ಟೂ ಇಲ್ಲ. ಇವತ್ತು ನಿಮ್ಮ ಪರಿಸ್ಥಿತಿ ನೋಡಿ ಆಕೆ ಒಳಗೊಳಗೆ ಹಬ್ಬ ಆಚರಿಸ್ತಿದ್ದಾಳೆ. ನಿಮ್ಮ ರಕ್ತ ಕುದೀತಿದೆ ಅಲ್ವಾ?
ಆ ಪಾಪಿ ಹೆಣ್ಣು ಯಾರು ಅಂತ ತಿಳ್ಕೊಳ್ಳೋಕೆ ನಿಮ್ಮ ಮನಸ್ಸು ತಡಕಾಡ್ತಿದೆ ತಾನೆ. ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ. ನಾನಿಲ್ಲಿ ಯಾವುದೋ ಕಾಲ್ಪನಿಕ ಹೆಸರು ಹೇಳಿ ಎಲ್ಲರನ್ನೂ ಅನುಮಾನಿಸೋ ತರಹ ನಿಮ್ಮನ್ನ ದಾರಿ ತಪ್ಪಿಸಲ್ಲ. ಆದ್ರೆ ನೆನಪಿಡಿ, ಜ್ಯೋತಿಷ್ಯ ಯಾವತ್ತೂ ಸುಳ್ಳಾಗಲ್ಲ. ಗ್ರಹಗಳ ಸ್ಥಿತಿ ನೋಡಿ ಆಕೆಯ ರಿಲೇಶನ್ಶಿಪ್ ಏನು ಅನ್ನೋದನ್ನ ಈಗ ಹೇಳ್ತೀನಿ. ಜ್ಯೋತಿಷ್ಯದ ಪ್ರಕಾರ ಈ ಹೆಂಗಸು ನಿಮ್ಮ ಫ್ಯಾಮಿಲಿಗೆ ಅಥವಾ ಬಾಂಧವ್ಯಕ್ಕೆ 90% ಹತ್ತಿರ ಇರೋ ವ್ಯಕ್ತಿ. ಜಾತಕದ 3ನೇ ಮನೆ ಅಂದ್ರೆ ಹತ್ತಿರದ ಬಂಧುಗಳು, 6ನೇ ಮನೆ ಅಂದ್ರೆ ಶತ್ರುಗಳು. ಇವೆರಡರ ಕನೆಕ್ಷನ್ ನೋಡಿದ್ರೆ ಆಕೆ ನಿಮ್ಮ ಸ್ವಂತ ರಕ್ತ ಸಂಬಂಧಿ ಆಗಿರಬೇಕು. ಅಂದ್ರೆ ಅತ್ತೆ, ಚಿಕ್ಕಮ್ಮ ಅಥವಾ ದೊಡ್ಡಮ್ಮನ ವರಸೆ ಆಗಿರಬಹುದು. ಇಲ್ಲ ಅಂದ್ರೆ ಮದುವೆ ಆದ್ಮೇಲೆ ಬಂದ ಸಂಬಂಧ ಅಂದ್ರೆ ನಾದಿನಿ, ಒಡ ಹುಟ್ಟಿದವರ ಹೆಂಡತಿ ಅಥವಾ ಅತ್ತೆ ಮನೆಯ ಕಡೆಯ ತುಂಬಾ ಕ್ಲೋಸ್ ಬಂಧು ಆಗಿರೋ ಚಾನ್ಸ್ ಕೂಡ ಇದೆ. ಆಕೆಯ ಬಿಹೇವಿಯರ್ ಹೇಗಿರುತ್ತೆ ಗೊತ್ತಾ? ನಿಮ್ಮ ಮುಂದೆ ತುಂಬಾ ಅಮಾಯಕಿ ತರಹ ನಡೆಸ್ತಾಳೆ. ನನಗೇನು ಗೊತ್ತಿಲ್ಲಪ್ಪ, ನನ್ನ ಹಣೆ ಬರಹಾನೇ ಇಷ್ಟೇ ಅಂತ ನಿಮ್ಮ ಹತ್ರ ಸೆಂಟಿಮೆಂಟ್ ಡೈಲಾಗ್ ಹೊಡಿತಾಳೆ. ಆದ್ರೆ ನೀವು ಕಷ್ಟಪಟ್ಟು ಒಂದು ಸಣ್ಣ ಹೊಸ ವಸ್ತು ತಗೊಂಡ್ರು, ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಂಡ್ರು, ಆಕೆಯ ಕಣ್ಣಲ್ಲಿರೋ ಹೊಟ್ಟೆ ಕಿಚ್ಚು ಎದ್ದು ಕಾಣುತ್ತೆ. ತಕ್ಷಣ ಅದನ್ನ ಮುಚ್ಚಿಡೋಕೆ ಟಾಪಿಕ್ ಡೈವರ್ಟ್ ಮಾಡಿ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋಕೆ ಶುರು ಮಾಡ್ತಾಳೆ. ಆಕೆ ಯಾವಾಗ ನಿಮ್ಮ ಮನೆಗೆ ಬಂದ್ರೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆನೇ ಚಾಡಿ ಹೇಳ್ತಾಳೆ. ಗಂಡ ಹೆಂಡತಿ ಮಧ್ಯೆ ಬೆಂಕಿ ಇಡೋಕೆ ಇಂಡೈರೆಕ್ಟ್ ಆಗಿ ಮಾತಾಡ್ತಾಳೆ. ಆ 2ನೇ ವ್ಯಕ್ತಿಯ ಹೆಲ್ಪ್ ತಗೊಂಡು ನಿಮ್ಮ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದಾಳೆ. ಈಗ ನಿಮ್ಮ ಫ್ಯೂಚರ್ ಬಗ್ಗೆ ಒಂದು ಸೂಪರ್ ವಿಷಯ ಹೇಳ್ತೀನಿ ಕೇಳಿ. ಜುಲೈನಿಂದ ಸೆಪ್ಟೆಂಬರ್ ಒಳಗಡೆ ಆ ಹೆಂಗಸಿನ ಅಸಲಿ ಮುಖವಾಡ ಕಳಚಿ ಬೀಳೋ ಮುನ್ಸೂಚನೆ ಜಾತಕದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹೌದು, ಆ ಟೈಮ್ನಲ್ಲಿ ಶನಿದೇವರ ವಕ್ರದೃಷ್ಟಿ ಮುಗಿದು ಗುರುಬಲ ನಿಮ್ಗೆ ಪಾಸಿಟಿವ್ ಆಗಲಿದ್ದಾರೆ. ಇಷ್ಟು ದಿನ ಡ್ರಾಮಾ ಮಾಡ್ತಿದ್ದ ಆಕೆಯ ಅಸಲಿ ಬಣ್ಣ ದೇವ್ರ ದಯೆಯಿಂದ ನಿಮ್ಮ ಕಣ್ಣೆದುರೇ ಬಯಲಾಗುತ್ತೆ. ಆಕೆ ಮಾಡಿದ ಕುತಂತ್ರಗಳು, ಆ 2ನೇ ವ್ಯಕ್ತಿಯ ಜೊತೆಗಿನ ಕನೆಕ್ಷನ್, ನಿಮ್ಮ ಮೇಲೆ ಮಾಡಿಸಿದ ಪ್ರಯೋಗಗಳು ಎಲ್ಲವೂ ಒಂದೊಂದಾಗಿ ಹೊರಗೆ ಬರುತ್ತೆ. ಒಂದು ಸಣ್ಣ ವಿಷಯಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿ ಅವರ ಬಂಡವಾಳ ಅವರೇ ಬಯಲು ಮಾಡ್ಕೊಳ್ತಾರೆ. ಆ ಟೈಮ್ನಲ್ಲಿ ನೀವು ಸುಮ್ಮನೆ ಪ್ರೇಕ್ಷಕರಾಗಿ ನೋಡ್ತಾ ಇರ್ಬೇಕಷ್ಟೇ. ಯಾವುದೇ ಆವೇಶಕ್ಕೆ ಒಳಗಾಗಬೇಡಿ. ಕರ್ಮ ಅನ್ನೋದು ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೆ. ಈ ಜುಲೈನಿಂದ ಸೆಪ್ಟೆಂಬರ್ ತಿಂಗಳು ನಿಮ್ಮ ಲೈಫ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ನಿಮ್ಮ ಕಷ್ಟಗಳೆಲ್ಲ ಮಂಜಿನ ತರಹ ಕರಗೋಕೆ ಶುರುವಾಗುತ್ತೆ. ಯಾವಾಗ ಆಕೆಯ ಮುಖವಾಡ ಕಳಚುತ್ತೋ ಆ ದಿನದಿಂದ ನಿಮ್ಮ ಮನೆಯಲ್ಲಿ ಮತ್ತೆ ನೆಮ್ಮದಿ ಸಿಗುತ್ತೆ. ಇಷ್ಟು ದಿನ ನೀವು ಕಳೆದುಕೊಂಡ ದುಡ್ಡು, ನೆಮ್ಮದಿ ಎಲ್ಲವೂ ಬಡ್ಡಿ ಸಮೇತ ನಿಮಗೆ ವಾಪಸ್ ಸಿಗುತ್ತೆ. ಈ ವಿಡಿಯೋನ ನೋಡ್ತಿರುವಾಗ್ಲೇ ನಿಮ್ಮ ಮನಸ್ಸಲ್ಲಿ ಪದೇ ಪದೇ ಒಬ್ಬಳೇ ಹೆಣ್ಣಿನ ಮುಖ ನೆನಪಾಗ್ತಿದ್ಯಾ? ಹಾಗಾದ್ರೆ ಜ್ಯೋತಿಷ್ಯದ ಸಂಕೇತಗಳು ಕೂಡ ಆಕೆಯ ಕಡೆಗೆ ಬೆರಳು ಮಾಡ್ತಿವೆ. ಯಾಕಂದ್ರೆ ನಮ್ಮ ಆತ್ಮಾಭಿಮಾನಕ್ಕೆ ಕೆಲವು ಸತ್ಯಗಳು ಮುಂಚಿತವಾಗಿಯೇ ಗೊತ್ತಾಗ್ಬಿಡುತ್ತೆ. ಆದ್ರೆ ನಾವೇ ಅದನ್ನ ನಂಬೋಕೆ ಇಷ್ಟಪಡದೆ ಸೈಡ್ಗೆ ಇಟ್ಟಿರ್ತೀವಿ. ಆದ್ರೆ ವಿಡಿಯೋ ಶುರುವಾದಾಗಿನಿಂದ ನಿಮ್ಮ ತಲೆಯಲ್ಲಿ ಒಬ್ಬರ ಮುಖಾನೇ ಓಡ್ತಿದೆ ಅಲ್ವಾ? ಆಕೆನಾ? ನಿಜವಾಗ್ಲೂ ಆಕೆನಾ ಅಂತ ನಿಮ್ಮನ್ನ ನೀವೇ ಪದೇ ಪದೇ ಕೇಳ್ಕೊತಿದ್ದೀರಾ ಅಲ್ವಾ? ಹೌದು, ನಿಮ್ಮ ಅಂತರಾತ್ಮ ಹೇಳ್ತಿರೋ ಹೆಸರು ಆಕೆಯದ್ದು. ನಿಮ್ಮ ಕಣ್ಣೆದುರು ಬರ್ತಿರೋ ಮುಖಾನೇ ಆಕೆಯ ಮುಖ. ಜ್ಯೋತಿಷ್ಯದ ಗ್ರಹಗತಿಗಳು ಕೂಡ ಖಚಿತವಾಗಿ ಆಕೆಯ ಕಡೆಗೆ ಬೆರಳು ಮಾಡಿ ತೋರಿಸ್ತಿವೆ. ಈಗ ಸತ್ಯ ಗೊತ್ತಾಯ್ತು ಅಂತ ಆವೇಶಕ್ಕೆ ಒಳಗಾಗಿ ಡೈರೆಕ್ಟ್ ಆಗಿ ಹೋಗಿ ಆಕೆಯನ್ನ ಜಗಳಕ್ಕೆ ಎಳೆಯಬೇಡಿ. ಯಾಕಂದ್ರೆ ಅಂತವರು ಯಾವತ್ತೂ ತಮ್ಮ ತಪ್ಪನ್ನ ಒಪ್ಕೊಳ್ಳಲ್ಲ. ಉಲ್ಟಾ ನಿಮಗೆ ಹುಚ್ಚು ಹಿಡಿದಿದೆ ಅಂತ ನಿಮ್ಮ ಮೇಲೆಯೇ ಗೂಬೆ ಕೂರಿಸ್ತಾರೆ. ಧನುರಾಶಿಯವರು ತುಂಬಾ ಪ್ರಾಮಾಣಿಕರು. ಕೋಪ ಬಂದ್ರೆ ಶಿವನ 3ನೇ ಕಣ್ಣು ತರಹ ಆವೇಶದಲ್ಲಿ ಏನೋ ಅಂದುಬಿಡ್ತೀರಾ. ಆದ್ರೆ ಈ ವಿಷಯದಲ್ಲಿ ನಿಮ್ಮ ಕೋಪ ಕಂಟ್ರೋಲ್ನಲ್ಲಿರ್ಲಿ. ನೀವು ಆವೇಶ ಪಟ್ರೆ ಅವರ ಆಟ ಗೆದ್ದ ಹಾಗೆ. ಫ್ಯೂಚರ್ನಲ್ಲಿ ಏನಾಗುತ್ತೆ ಅಂದ್ರೆ ಕರ್ಮದಾತ ಶನಿದೇವರು ಶೀಘ್ರದಲ್ಲೇ ನಿಮಗೆ ನ್ಯಾಯ ಕೊಡಿಸಲಿದ್ದಾರೆ. ಆಕೆ ಮಾಡಿದ ಪಾಪಗಳಿಗೆ ತುಂಬಾ ಬೇಗನೆ ಊಹಿಸಲಾಗದ ಶಿಕ್ಷೆ ಅನುಭವಿಸ್ತಾಳೆ. ಪ್ರಕೃತಿಯೇ ಆಕೆಗೆ ತಕ್ಕ ಶಾಸ್ತಿ ಮಾಡುತ್ತೆ. ನೀವು ನಿಮ್ಮ ಕೈ ಕೆಸರು ಮಾಡಿಕೊಳ್ಳೋ ಅಗತ್ಯನೇ ಇಲ್ಲ. ಈ ಕುತಂತ್ರಗಳು, ನರದೃಷ್ಟಿ ಮತ್ತು ಮಾಟಮಂತ್ರದ ನೆಗೆಟಿವ್ ಎಫೆಕ್ಟ್ ನಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋಕೆ ತುಂಬಾ ಸಿಂಪಲ್ ಆದ ಪವರ್ಫುಲ್ ಪರಿಹಾರಗಳನ್ನ ಹೇಳ್ತೀನಿ ಕೇಳಿ. ಮೊದಲನೆಯದಾಗಿ ಆಂಜನೇಯ ಸ್ವಾಮಿ ಆರಾಧನೆ. ಹನುಮಂತ ಎಲ್ಲಿದ್ದಾನೋ ಅಲ್ಲಿ ಯಾವ ದುಷ್ಟಶಕ್ತಿ, ತಂತ್ರ, ಮಂತ್ರಗಳು ಕೆಲಸ ಮಾಡಲ್ಲ. ನಿಮ್ಮ ಮನೆಯನ್ನ ದೇವಸ್ಥಾನದ ತರಹ ಮಾಡಿಕೊಳ್ಳಿ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಬೆಳಿಗ್ಗೆ ಮತ್ತು ಸಂಜೆ ನಿಮ್ಮ ಮನೆಯಲ್ಲಿ ಹನುಮಾನ್ ಚಾಲೀಸಾ ಪಠನೆ ಮಾಡಿ. ಓದೋಕೆ ಬರೆದಿದ್ರೆ ಕನಿಷ್ಠ ಫೋನ್
ಅಥವಾ ಟಿವಿಯಲ್ಲಿ ಆಡಿಯೋ ಆದ್ರೂ ಪ್ಲೇ ಮಾಡಿ. ಆ ಮಂತ್ರದ ಶಬ್ದ ತರಂಗಗಳು ಮನೆಯ ನೆಗೆಟಿವಿಟಿಯನ್ನ ಧೂಳಿಪಟ ಮಾಡ್ತವೆ. ಎರಡನೆಯದು ದತ್ತಾತ್ರೇಯ ಸ್ವಾಮಿ ಆರಾಧನೆ. ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರೋದ್ರಿಂದ ಗುರು ಸ್ವರೂಪಿ ದತ್ತಾತ್ರೇಯನ ಪೂಜೆ ನಿಮಗೆ ಶ್ರೀರಾಮ ರಕ್ಷೆ. ಪ್ರತಿ ಗುರುವಾರ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಅಥವಾ ಗುಡಿಯಲ್ಲಿ ಕೂತು ಓಂ ಗ್ರಾಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನ ಕನಿಷ್ಠ 108 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚ ಕ್ರಿಯೇಟ್ ಮಾಡುತ್ತೆ. ಆ ಹೆಂಗಸು ಏನೇ ತಂತ್ರ ಮಾಡಿದ್ರೂ ಅದು ಈ ಕವಚಕ್ಕೆ ತಾಕಿ ಉಲ್ಟಾ ಆಕೆಗೇನೆ ತಟ್ಟುತ್ತೆ. ಇನ್ನು ಮನೆಯ ನೆಗೆಟಿವ್ ಎನರ್ಜಿ ಹೋಗಲಾಡಿಸೋಕೆ ಕಲ್ಲುಪ್ಪಿನ ಸಿಂಪಲ್ ಪರಿಹಾರ ಹೇಳ್ತೀನಿ. ಪ್ರತಿ ಶುಕ್ರವಾರ ಮನೆ ಒರೆಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಚಿಟಿಕೆ ಅರಿಶಿಣ ಹಾಕಿ ಇಡೀ ಮನೆ ಒರೆಸಿಕೊಳ್ಳಿ. ಕಲ್ಲುಪ್ಪಿಗೆ ಯಾವುದೇ ದೃಷ್ಟಿದೋಷವನ್ನ ಹೀರಿಕೊಳ್ಳೋ ಶಕ್ತಿ ಇದೆ. ಹಾಗೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮುಂದೆ ಒಂದು ಗಾಜು ಅಥವಾ ಮಣ್ಣಿನ ಬೌಲ್ನಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಕಲ್ಲುಪ್ಪು ಮತ್ತು ಒಂದು ನಿಂಬೆಹಣ್ಣು ಇಡಿ. ಪ್ರತಿ ವಾರ ಆ ನೀರು ಮತ್ತು ನಿಂಬೆಹಣ್ಣನ್ನ ಯಾರೂ ತುಳಿಯದ ಜಾಗ ಅಥವಾ ಗಿಡದ ಬುಡಕ್ಕೆ ಹಾಕಿ ಹೊಸದನ್ನ ಇಡ್ತಾ ಇರಿ. ಇದರಿಂದ ಯಾವುದೇ ಕೆಟ್ಟ ಶಕ್ತಿ ನಿಮ್ಮ ಹೊಸ್ತಿಲು ದಾಟಿ ಒಳಗಡೆ ಬರಲ್ಲ. ಕೊನೆಯದಾಗಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ನಿಮ್ಮ ಸೀಕ್ರೆಟ್ಸ್ ಅನ್ನ ಮುಚ್ಚಿಡೋದು. ಧನುರಾಶಿಯವರು ಮಾಡೋ ದೊಡ್ಡ ತಪ್ಪು ಅಂದ್ರೆ ತಮ್ಮ ಪ್ಲಾನ್ಸ್ನೆಲ್ಲ ಮುಗ್ಧವಾಗಿ ಎಲ್ಲರ ಎದುರು ಹೇಳ್ಬಿಡೋದು. ಇನ್ಮೇಲೆ ನೀವು ಹೊಸ ಮನೆ ತಗೋತಿದ್ರು, ಕೆಲಸಕ್ಕೆ ಸೇರ್ತಿದ್ರು, ಮಕ್ಕಳಿಗೆ ಮದುವೆ ಸಂಬಂಧ ನೋಡ್ತಿದ್ರು ಅಥವಾ ಹೊಸ ಬಿಸ್ನೆಸ್ ಶುರು ಮಾಡಿದ್ರು, ಆ ಕೆಲಸ 100ಕ್ಕೆ 100 ಮುಗಿಯೋವರೆಗೂ ಯಾರ ಹತ್ರನೂ ಹೇಳ್ಬೇಡಿ. ಮುಖ್ಯವಾಗಿ ನಿಮಗೆ ಡೌಟ್ ಇರೋ ಆ ಹೆಂಗಸು ಮತ್ತು ಆ ಎರಡನೇ ವ್ಯಕ್ತಿಗೆ ಮಾತ್ರ ಅಪ್ಪಿತಪ್ಪಿಯೂ ವಿಷಯ ತಿಳಿಯದ ಹಾಗೆ ನೋಡ್ಕೊಳ್ಳಿ. ನೀವು ಪಟ್ಟ ಕಷ್ಟ, ನಿದ್ದೆ ಇಲ್ಲದೆ ಕಳೆದ ರಾತ್ರಿಗಳೆಲ್ಲ ಆ ದೇವರಿಗೆ ಗೊತ್ತು. ನಂಬಿ, ನಿಮ್ಮ ಕಷ್ಟದ ದಿನಗಳು ಶಾಶ್ವತವಾಗಿ ಮುಗಿಯುವ ಟೈಮ್ ಬಂದಿದೆ. ಇನ್ಮುಂದೆ ಗ್ರಹಗತಿಗಳು ನಿಮಗೆ ಫುಲ್ ಪಾಸಿಟಿವ್ ಆಗಲಿವೆ. ಗುರುಬಲ ಹೆಚ್ಚಾಗಲಿದೆ. ನೀವು ಕಳೆದುಕೊಂಡ ಪ್ರತಿಯೊಂದು ರೂಪಾಯಿ ಮತ್ತು ಖುಷಿಯನ್ನ ಬಡ್ಡಿ ಸಮೇತ ನಿಮ್ಮದಾಗಿಸಿಕೊಳ್ತೀರಾ. ಸಂಸಾರದಲ್ಲಿ ನೆಮ್ಮದಿ ಮತ್ತೆ ಚಿಗುರುತ್ತೆ. ಒಂದು ಕಾಲದಲ್ಲಿ ನಿಮ್ಮನ್ನ ನೋಡಿ ಆಡಿಕೊಂಡವರೇ ನಿಮ್ಮ ಸಕ್ಸಸ್ ನೋಡಿ ತಲೆ ತಗ್ಗಿಸೋ ದಿನ ಹತ್ತಿರದಲ್ಲೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.